ಮೈದಾನದಲ್ಲಿ ನಡೀತಾ ಇರುವಂತಹ ಈ ಒಂದು ಮ್ಯಾಚ್ ಅನ್ನ ನೋಡೋದಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಭಾರತ ವರ್ಸಸ್ ಪಾಕ್ ಜಿದ್ದಿನ ಕಣಕ್ಕೆ ಎರಡೂ ತಂಡಗಳು ಕೂಡ ಸಜ್ಜಾಗಿ ನಿಂತಿವೆ. ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲೆಲ್ಲೂ ಕೂಡ ಭಾರತ ಗೆಲ್ಲಬೇಕು ಅನ್ನುವಂತಹ ಆಶಯಗಳು ವ್ಯಕ್ತವಾಗ್ತಾ ಇದೆ. ಅಲ್ಲಲ್ಲಿ ಪೂಜೆ ಪುನಸ್ಕಾರಗಳು ಪ್ರಾರ್ಥನೆಗಳು ನೋಡ್ತಾ ಇದ್ದೀವಿ. ನೋಡಿ, ಎಲ್ಲೆಲ್ಲೂ ಕೂಡ ಇಡೀ ದೇಶದಾದ್ಯಂತ ಇವತ್ತು ಒಂದು ರೀತಿ ಕ್ರಿಕೆಟ್ ಮೇನಿಯಾ, ಎಲ್ಲೆಲ್ಲೂ ಕ್ರಿಕೆಟ್ ದೇ ಸದ್ದು. ಏಕೆಂದ್ರೆ ಪ್ರತಿ ಮ್ಯಾಚ್ಗೂ ಕೂಡ ಒಂದಷ್ಟು ಕ್ರಿಕೆಟ್ ಅಭಿಮಾನಿಗಳಂತೂ ಇದ್ದೇ ಇರ್ತಾರೆ. ಆದ್ರೆ ಈ ಭಾರತ ಪಾಕ್ ಮ್ಯಾಚ್ ನಡೆಯುತ್ತೆ ಅಂತ ಅಂದ್ರೆ ಅದೊಂದು ರೀತಿ ಹಬ್ಬ. ಆ ಕಾತರ ಇದೆಯಲ್ಲ, ಅದರಲ್ಲೂ ಭಾರತ ಗೆಲುವನ್ನ ನೋಡೋದು ಅಥವಾ ಅನುಭವಿಸೋದಿದೆಯಲ್ಲ, ಅದನ್ನ ಪ್ರತಿಯೊಬ್ಬರೂ ಕೂಡ ಕಾಯ್ತಾರೆ. ಇವತ್ತು 7 ಗಂಟೆಗೆ ನಡೆಯುವಂತಹ ಮ್ಯಾಚ್ ಅತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಎಲ್ಲಾ ಕಡೆಯೂ ಕೂಡ ವಿಶಸ್ಗಳು ಹರಿದು ಬರ್ತಾ ಇದೆ. ಒಂದ್ ಕಡೆ ರಾಜಕೀಯ ನಾಯಕರಾಗಿರಬಹುದು, ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗೆ ಎರಡೂ ತಂಡಗಳು ಕೂಡ ಸಜ್ಜಾಗಿ ನಿಂತಿವೆ. ಇವತ್ತು ಬಹಳ ಕ್ಯೂರಿಯಾಸಿಟಿ ಇದೆ. ಒಂದ್ ಕಡೆ ಪಾಕಿಸ್ತಾನ ಭಾರತದ ಜೊತೆ ಆಡಲ್ಲ ಅಂತಲೇ ಈಗ ಸಜ್ಜಾಗಿ ನಿಂತಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪನವರ್ ಮಲ್ಲೇಶ್ವರಂನಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ನಾವು ನೋಡ್ತಾ ಇರೋ ಹಾಗೆ ಇದೊಂದು ರೀತಿ ಹೈ ವೋಲ್ಟೇಜ್ ಮ್ಯಾಚ್. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ, ಏನು ಎತ್ತ ಅನ್ನುವಂಥ ರೀತಿಯಲ್ಲಿ. ಮತ್ತೆ ಪೂಜೆ ಪ್ರಾರ್ಥನೆ ವಿಶಸ್ಗಳು ಕೂಡ ಜಾಸ್ತಿ ಕಂಡು ಬರ್ತಾ ಇದೆ. ನೀವಿರುವಂತಹ ಸ್ಥಳ ಮಲ್ಲೇಶ್ವರಂನಲ್ಲಿ ಯಾವ ರೀತಿ ಹವಾ ಇದೆ, ಯಾವ ರೀತಿ ಎಕ್ಸೈಟ್ ಆಗಿದ್ದಾರೆ ಅಭಿಮಾನಿಗಳಿಗೆ, ಏನು ಹೇಳ್ತಾರೆ? ಖಂಡಿತ ಯಾವಾಗಲೂ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬರ್ತಾ ಇದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಸೆಲೆಬ್ರೇಷನ್ ಕೂಡ ಶುರುವಾಗುತ್ತೆ. ಇವತ್ತು ವೀಕೆಂಡ್ ಅಲ್ಲಿ ಈ ರೀತಿಯಂತ ಒಂದು ದೊಡ್ಡ ಪವರ್ ಪ್ಯಾಕ್ ಮ್ಯಾಚ್ ಬಂದಿದೆ. ಹೀಗಾಗಿ ರಾಜಧಾನಿಯ ಜನರು ಕೂಡ ಈ ಒಂದು ಮ್ಯಾಚ್ ಅನ್ನ, ರೈವಲ್ರಿ ಮ್ಯಾಚ್ ಅನ್ನ ಎಂಜಾಯ್ ಮಾಡೋದಕ್ಕೂ ಮುಂದಾಗಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಗೆ ಅಭಿಮಾನಿಗಳಿದ್ದಾರೆ, ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ. ಮ್ಯಾಚ್ ನೋಡೋದಕ್ಕೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮ್ಯಾಚ್ ಶುರು ಆಗುತ್ತೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಮ್ಯಾಚ್ ಅನ್ನ ಎಂಜಾಯ್ ಮಾಡಬೇಕು. ಫ್ರೆಂಡ್ಸ್, ಫ್ಯಾಮಿಲಿ, ಸ್ನೇಹಿತರ ಜೊತೆಗೆ ಮ್ಯಾಚ್ ಅನ್ನ ಎಂಜಾಯ್ ಮಾಡೋದಕ್ಕೂ ಕೂಡ ಕಾತರಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಅಭಿಮಾನಿಗಳನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್, ಏನು ಹೇಳ್ತೀರಿ ಇವತ್ತಿನ ಮ್ಯಾಚ್ಗೆ? ಹೇಳಕ್ ಏನಿದೆ ಸರ್, ಪ್ರತಿ ವರ್ಷ ಸೋಲ್ಸಿ ಬೇಜಾರಾಗಿದೆ ನಮ್ಗಂತೂ. ಏನೋ ಯಾರ್ಯಾರನೋ ಥ್ರೋ ಬೌಲರ್ ಅಂತೆ, ಆ ಬೌಲರ್ ಅಂತೆ, ಸ್ಟ್ರಾಟಜಿ ಅಂತೆ, ಅದೆಲ್ಲ ಬೇಡ. ಆಲ್ರೆಡಿ ಬೆಂಚ್ ಪ್ಲೇಯರ್ಸೇ ಹೆವಿ ಇದ್ದಾರೆ, ಬೆಂಚ್ ಪ್ಲೇಯರ್ಸೇ ಹೊಡೆದಾಕ್ತಾರೆ. ಆಲ್ ದ ಬೆಸ್ಟ್ ಇಂಡಿಯಾ, ಚೆನ್ನಾಗಿ ಮಾಡಿ. ಟೋಟಲ್ ಇಂಡಿಯಾ ಅಲ್ಲ, ಟೋಟಲ್ ವರ್ಲ್ಡ್ ಇವತ್ತು ಸಪೋರ್ಟ್ ನಿಮ್ಗೇನೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನೀವೇನು ಹೇಳ್ತೀರಿ ಸರ್? ಸರ್ ಇವ್ರು ಹೇಳ್ತಾರೆ ಫಸ್ಟ್, ಆಮೇಲೆ ಸರ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಯಾವಾಗಲೂ ಥ್ರಿಲ್ಲರ್ ಆಗಿರುತ್ತೆ. ಥ್ರಿಲ್ಲರ್ ಅಂದ್ರೆ ಬಂದರೆ ಯಾವಾಗಲೂ ಇಂಡಿಯಾ ಕಿಲ್ಲರೇ. ಸೊ ಅದು ಪಾಕಿಸ್ತಾನ ಇದ್ದಾಗ 100% ನಾವು ವಿನ್ ಆಗ್ತೀವಿ ಮ್ಯಾಚು. ಓಕೆ, ನೀವೇನು ಹೇಳ್ತೀರಿ ಸರ್? ಸರ್ ಫೇವ್ರೇಟ್ ಬಂದು ಇಂಡಿಯಾನೇ ಇರುತ್ತೆ. ಮ್ಯಾಚ್ ಏನೇ ಬಂದು, ಯಾವುದೇ ಥರ ಪ್ರೆಷರ್ ಬಂದು ಏನೇ ಬಂದ್ರೂ ಹ್ಯಾಂಡಲ್ ಮಾಡೋವಂಥ ಕೆಪಾಸಿಟಿ ಇಂಡಿಯನ್ ಪ್ಲೇಯರ್ಸ್ಗಿದೆ. ಅದರಲ್ಲಿ ಸೂರ್ಯಕುಮಾರ್ ಯಾದವ್ ಬಂದು ಕೂಲ್ ಕ್ಯಾಪ್ಟನ್ನು. ಸೊ ತಲೆ ಕೆಡ್ಸ್ಕೊಳ್ಳಾಗೆಲ್ಲ ಯಾವುದೇ ಥರ ಥ್ರೋ ಬೌಲರ್ ಬಂದರು, ಯಾವುದೇ ಥರ ಬೌಲರ್ಸು, ಯಾವುದು ಫಾಸ್ಟ್ ಪ್ರೀಮಿಯಂ ಬೌಲರ್ ಬಂದರು, ನಾವು ಅಭಿಷೇಕ್ ಶರ್ಮಾ ಇದ್ದಾರೆ. ಸೊ ನೋ ಇಶ್ಯೂಸ್, ಇಂಡಿಯಾ ಬಾರಿಸ್ತಾರೆ. ಓಕೆ, ನೀವೇನು ಹೇಳ್ತೀರಿ ಮೇಡಮ್? ಹೇಗಿದೆ ಜೋಶ್ ಇವತ್ತಿನ ಮ್ಯಾಚ್ಗೆ? ಇವತ್ತು ಶಿವರಾತ್ರಿ ಹಬ್ಬ ಇದೆ. ಸೊ ಹಾಗಾಗಿ ಶಿವರಾತ್ರಿ ಹಬ್ಬದ ದಿನ ಹಾಡಿದ ಎಲ್ಲಾ ಮ್ಯಾಚ್ಗಳು ಇಂಡಿಯಾ ಗೆದ್ದಿದ್ದಾರೆ. ಸೊ ಇವತ್ತು ಗೆಲ್ತಾರೆ. ಆಲ್ ದ ಬೆಸ್ಟ್ ಇಂಡಿಯಾ. ಓಕೆ, ನೀವು ಹೇಗೆ ಚೇರ್ ಆಫ್ ಮಾಡ್ತೀರಿ ಇಂಡಿಯಾಕ್ಕೆ? 100% ಸರ್. ಇಶಾನ್ ಕಿಶನ್ ಇಂದ ಹಿಡ್ಕೊಳ್ತಾ, ಅಭಿಷೇಕ್ ಶರ್ಮಾ ಹಿಡ್ಕೊಳ್ತಾ, ಹಾರ್ದಿಕ್ ಪಾಂಡ್ಯದಿಂದ ಹಿಡ್ಕೊಳ್ತಾ, ಸೂರ್ಯಕುಮಾರ್ ಯಾದವ್ ಇಂದ ಹಿಡ್ಕೊಳ್ತಾ, ಪ್ರತಿಯೊಬ್ಬರು ಒಂದೊಂದು ಬುಲೆಟ್ ತರ ಯಾರಿಗೆ ಬೇಕೋ ಅದನ್ನು ಅಟ್ಯಾಕ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಸೊ ಇಟ್ಸ್ ನಾಟ್ ಜಸ್ಟ್ ಎ ಕ್ರಿಕೆಟ್, ಇಟ್ಸ್ ಅನ್ ಎಮೋಷನ್ ಫಾರ್ ಇಂಡಿಯನ್ಸ್. ಅಂಡ್ ಅಫ್ ಕೋರ್ಸ್ ಸೊ ಇವತ್ತಿನ ದಿನ ಒಂದು ಆಸ್ಪಿಷಿಯಸ್ ಡೇ. ಸೊ ಶಿವನ ಒಂದು ಆಶೀರ್ವಾದ ಇದ್ದೇ ಇರುತ್ತೆ. ಜೈ ಇಂಡಿಯಾ, ವಿ ಆರ್ ಗೋಯಿಂಗ್ ಟು ವಿನ್ ದ ಮ್ಯಾಚ್. ಓಕೆ, ನೀವು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀರಿ ಮ್ಯಾಚ್ ನೋಡೋದಕ್ಕೆ? ಹೇಗೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮ್ಯಾಚ್ ನೋಡೋದಕ್ಕೆ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲ ಒಂದು ಹತ್ರ ಮನೆಯಲ್ಲೇ ಕೂತು ಮ್ಯಾಚ್ ನೋಡಬೇಕು ಅಂತಿದ್ದೀವಿ. ವೇಟಿಂಗ್ ಫಾರ್ ದ ಮ್ಯಾಚ್. ಓಕೆ, ನೀವು ಇವತ್ತು ತಾವು ಕೂಡ ಗ್ರೌಂಡಲ್ಲಿ ಮ್ಯಾಚ್ ಆಡಿದ್ದೀರಾ. ಮ್ಯಾಚ್, ಸಾಯಂಕಾಲದ ಮ್ಯಾಚನ್ನು ಹೇಗೆ ಎಂಜಾಯ್ ಮಾಡ್ತಿದ್ದೀರಾ? ಮನೇಲಿ ನೋಡೋದು ಸರ್, ಫ್ಯಾಮಿಲಿ ಜೊತೆ. ಚೆನ್ನಾಗಿದೆ, ರೈವಲ್ರಿ ಇದ್ದೇ ಇರುತ್ತೆ. ಆಲ್ ದಿ ಬೆಸ್ಟ್ ಇಂಡಿಯಾ, ಗೆದ್ದೇ ಗೆಲ್ತಾರೆ, ಅದಂತೂ 100%. ಅದು ಅದೇನಿದಿಲ್ಲ. ಇವತ್ತು ಯಾರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು? ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡಲಿ ಅಂತ ನನ್ನ ಆಸೆ ಸರ್. ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡಲಿ ಅಂತ ಆಸೆ ಅಷ್ಟೇ. ಎಲ್ಲರೂ ಮಾಡೇ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ. ಬೌಲಿಂಗಿಂದ ಬ್ಯಾಟಿಂಗಿಂದ ಎಲ್ಲ ಪರ್ಫಾರ್ಮೆನ್ಸ್ ಮಾಡೇ ಮಾಡ್ತಾರೆ. ಆಲ್ ದಿ ಬೆಸ್ಟ್ ಇಂಡಿಯಾ. ಓಕೆ, ನೀವೇನು ಹೇಳ್ತೀನಿ? ನೀನು ಮ್ಯಾಚ್ ನೋಡ್ತೀಯಾ? ಇಷ್ಟನಾ ನಿನಗೆ? ಯಾರು ಇಷ್ಟ ನಿನಗೆ? ಯಾವ ಪ್ಲೇಯರ್ ಇಷ್ಟ? ವಿರಾಟ್ ಕೊಹ್ಲಿ ಇವತ್ತು ಮ್ಯಾಚ್ ಆಡ್ತಿಲ್ಲಲ್ಲ? ಅಭಿಷೇಕ್ ಶರ್ಮಾ. ಓಕೆ, ಸದ್ಯಕ್ಕೆ ನೀವು ನೋಡ್ಬೋದು ಗ್ರೌಂಡಲ್ಲಿ ಸಾಯಂಕಾಲ ಮ್ಯಾಚ್ ನೋಡೋದಕ್ಕೂ ಕೂಡ
ತುಂಬ ದೊಡ್ಡ ಮಟ್ಟದಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಅವರ ಜೋಶ್ ಕೂಡ ಇದೆ. ಯಾವ ರೀತಿಯಾಗಿ ಚೇರ್ ಆಫ್ ಮಾಡ್ತೀರಾ ಇಂಡಿಯನ್ ಟೀಮ್ಗೆ, ಯಾವ ರೀತಿ ವಿಶ್ ಮಾಡ್ತೀರಾ ಇಂಡಿಯನ್ ಟೀಮ್ಗೆ? ನೀವೆಲ್ಲ ಒಂದು ವಿಷಯನ ಮಾಡಿ ಸೆಲೆಬ್ರೇಟ್ ಕೂಡ ಮಾಡ್ಬೋದು. ಯಾಕಂದ್ರೆ ಇಂಡಿಯನ್ ಟೀಮ್ ಪ್ರತಿ ಬಾರಿ ಕೂಡ ಪಾಕ್ ಎದುರು ಆಟ ಆಡುವಾಗ ದೊಡ್ಡ ಮಟ್ಟದಲ್ಲಿ ಒಂದು ಸಂಭ್ರಮ ಬರುತ್ತೆ, ಇಂಡಿಯಾಗೆ ಜೋಶನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಮ್ಯಾಚ್ ಗೆದ್ದೇ ಗೆಲ್ಲುತ್ತೆ, ಜೀತೆಗೆ ಅಂತ ಹೇಳಿ ಇಂಡಿಯನ್ ಟೀಮ್ಗೆ ಆಲ್ ದ ಬೆಸ್ಟ್ ವಿಶ್ ಮಾಡ್ತಿರೋದು ಕೂಡ ಕಂಡು ಬರ್ತಾ ಇದೆ. ನೀವು ನೋಡ್ಬೋದು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಇದೆ. ಸಾಯಂಕಾಲ ಮ್ಯಾಚ್ ಅನ್ನ ಎಂಜಾಯ್ ಮಾಡೋದಕ್ಕೂ ಕೂಡ ಪ್ಲಾನ್ ಆಗ್ತಿರೋದು ಕಂಡು ಬರ್ತಾ ಇದೆ. ಓಕೆ ವಿನಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್